ಸ್ಪೂನಲ್ಲಿ ತಿರುಗಿಸ್ತಿಲ್ಲ ಅಂದರೆ ಹೊರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮಗಳನ್ನ ನೋಡಿ ಬಂದಿದ್ದೀನಿ, ನೋಡಿ ಹೆಂಗೆ ಮಲಗಿದ್ದಾಳೆ. ಟೀ ಕುಡಿಬೇಕು. ಎಲ್ಲ ಸ್ವಲ್ಪ ಟೀ ಕಡೆ ಹೋಗಿ ಬರೋದ್ರಾಗೆ ಸುರಿದೋಗಿದೆ. ಟೀ ಸುರಿಸಿ ಕುಡಿದು, ಈ ಕಪ್ಪು ನನಗೊಂಥರ ತುಂಬ ಇಷ್ಟ. ಈ ಕಪ್ ಅಂದರೆ ಚೋಟ ಮಗ್ ಟೈಪ್ ಮಗ್ಗು. ಸೊ ಈ ಚೋಟ ಮಗ್ ಅಂದರೆ ನಂಗೆ ತುಂಬ ಇಷ್ಟ, ನನ್ನ ಮಗಳಿಗೂ ಇಷ್ಟ. ಇಬ್ಬರು ಹೊಡೆದಾಡ್ತಿರ್ತೀವಿ ನನಗೆ ಬೇಕು ಅಂತ. ಟೀ ಎಲ್ಲ ಸೋರೋಗಿದೆ. ಒರೆಸ್ಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ, ಒರೆಸ್ತಾ ಇರಬೇಕು. ನನಗೆ ಏನೋ ಗೊತ್ತಿಲ್ಲ, ಅಡುಗೆ ಮನೆ ಕ್ಲೀನಾಗಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಎದ್ದಿದ್ಲು, ಸಮಾಧಾನ ಮಾಡಿದೆ, ಏನೋ ಕೂತ್ಕೊಂಡು ಬರೀತಾ ಇದ್ದಾಳೆ. ಯಾವಾಗಲೂ ಬರೆಯೋದು ಅಂದರೆ ತುಂಬ ಇಷ್ಟ ಅವಳಿಗೆ. ಕಲರ್ ಮಾಡೋದು, ಸ್ಕೆಚ್ ಪೆನ್ ಸಿಕ್ಕಿದ್ರೆ ಸಾಕು ನನ್ನ ಮಗಳು ಒಂದೇ ಡ್ರಾ ಮಾಡೋದು ಕಲ್ತಿದ್ದಾಳೆ. ಅದೇನೆ ಇದು, ಈ ಕಲರ್ ಮಾಡೋದು, ಗೊಂಬೆ ಬಿಡಿಸೋದು, ಗೊಂಬೆ ಚಿತ್ರ ಬಿಡಿಸೋದು ಅಂದರೆ ತುಂಬ ಇಷ್ಟ ಅವಳಿಗೆ. ಚಿತ್ರಾನ್ನ ರೆಡಿ ಮಾಡ್ತಾ ಇದ್ದೀನಿ. ಹಸಿಮೆಣಸು ಟೊಮೊಟೊ ಚಿತ್ರಾನ್ನ. ಏನು ಮಾಡೋದು, ಮಂಡೇ ಅಂದರೆ ಟೊಮೊಟೊ ಚಿತ್ರಾನ್ನ ಅದೊಂದೇ ನನಗೆ ಮೈಂಡಿಗೆ ಬರುತ್ತೆ. ಫಸ್ಟು ನೆನಪಾಗೋದೇ ಟೊಮೊಟೊ ಚಿತ್ರಾನ್ನ. ನನ್ನ ಹಸ್ಬೆಂಡ್ಗೆ ಟೊಮೊಟೊ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಸಾಮಾನ್ಯವಾಗಿ ಲಿಂಗಾಯತ್ಸ್ ಅವರು ಸ್ವಲ್ಪ ಟೊಮೊಟೊ ಚಿತ್ರಾನ್ನ, ಪುಳಿಯೋಗರೆ, ಅವಲಕ್ಕಿ ಉಪ್ಪಿಟ್ಟು ಸ್ವಲ್ಪ ಜಾಸ್ತಿ ಲೈಕ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ನನ್ನ ಹಸ್ಬೆಂಡಿಗೆ ಚಿತ್ರಾನ್ನ ಇಷ್ಟ. ಚಿತ್ರಾನ್ನ ಯಾವ ಟೈಮಲ್ಲಿ ಯಾವಾಗ ಬೇಕಾದರೂ ಕೊಡಿ ತಿಂತಾರೆ. ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಏನದು ಕ್ಯಾರೆಟ್ ಹಲ್ವ ಮಾಡಿದ್ದೆ. ಚಿತ್ರಾನ್ನದ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಹಲ್ವ ಮಾಡಿದ್ದೆ. ಸೊ ನೀನೇನು ಮಾಡೋದು, ಏನು ಚಿತ್ರಾನ್ನದ ಜೊತೆಗೆ ಕ್ಯಾರೆಟ್ ಹಲ್ವ ಅದು ಬಿಟ್ಟರೆ ಬೆಳಗ್ಗೆ ಬೇಗ ಮಾಡೋದು ಸ್ವೀಟ್ ಯಾವುದೂ ಸಿಗಲ್ಲ. ಎದ್ಲು ಮಗಳು ಬಂದು ಕೂತಿದ್ದಾಳೆ, ಮಾತಾಡ್ತಾ ಇದ್ದಾಳೆ ನನ್ನ ಜೊತೆ ಕೂತ್ಕೊಂಡು. ಕೆಮ್ಮು ಬಂದಿದೆ ಅಂತೆ, ನೀಟಾಗಿ ಬಾಯಿ ಮುಚ್ಕೊಂಡು ಕೆಮ್ಮು ಅಂತ ಹೇಳಿದ್ರೆ, ಇಲ್ಲ ನಾನು ಕೆಮ್ಮಲ್ಲ, ನಾನು ಹೀಗೆ ಕೆಮ್ಮೋದು ಅಂತ ಹೇಳ್ತಿದ್ದಾಳೆ. ಹೇಳ್ಕೊಡ್ತಾ ಇದ್ದೀನಿ ನೋಡಿ ಹೆಂಗೆ ಕೆಮ್ತಾ ಇದ್ದಾಳೆ. ನಾನು ಹೇಳ್ಕೊಟ್ಟಿರೋದೇ ಬೇರೆ, ಅವಳು ಕೆಮ್ಮೋದೇ ಬೇರೆ. ನೋಡಿ ಈ ರೀತಿ ಹೇಳ್ಕೊಟ್ರೆ ಆ ರೀತಿ ಕೆಮ್ತಾ ಇದ್ದಾಳೆ. ನಾನು ಹೀಗೆ ಕೆಮ್ಮೋದು ಅಂತ ಕೂರಿಸ್ಕೊಂಡು ಹಾಯ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಹಾಯ್ ಮಾಡ್ತಾ ಇದ್ದಾಳೆ. ಹಬ್ಬ ಮಕ್ಕಳನ್ನ ಇಟ್ಕೊಂಡು ಮಾರ್ನಿಂಗು ತಿಂಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದ್ರೊಳಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಹಬ್ಬ ಸಾಕಪ್ಪ ಅನಿಸ್ಬಿಡುತ್ತೆ. ಈ ಮದುವೆ ಮಕ್ಕಳು ಈ ಜಂಜಾಟ ಎಲ್ಲ ಯಾಕಪ್ಪ ಅನಿಸ್ತಿದೆ. ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗ ಸಂದೀಪ್ ಎದ್ದಿಲ್ಲ. ಬಾ ಅವನ್ನ ಎಬ್ರಿಸೋಣ, ಎದುರಿಸ್ಬಿಟ್ಟು ಅವನ್ನ ಎಬ್ರಿಸೋಣ, ಬಾ ಗುಗ್ಗ ಮಾಡೋಣ ಬಾ ಅವನಿಗೆ ಅಂತ ಹೇಳ್ತಾ ಇದ್ದಾಳೆ. ಅಂತೂ ಇಂತೂ ಚಿತ್ರಾನ್ನ ರೆಡಿ ಆಗಿದೆ. ಇನ್ನು ನನ್ನ ಮಗನ ಎಬ್ರಿಸಿ ರೆಡಿ ಮಾಡಿ ಕಳಿಸೋದೊಂದು